ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ 3 ದಿನ ಕಳೆದಿದೆ. ಈ ಮಧ್ಯೆ ಇವತ್ತು ಜೈಲಿನಲ್ಲಿ ಭೇಟಿಯಾಗಲು ಪತ್ನಿ ಬಂದಿದ್ದರು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಮತ್ತು ಪುತ್ರ ಕೂಡ ಬಂದಿದ್ರು ವಿಘ್ನೇಶ್. ಈಗ ಆ ಸಂದರ್ಭದಲ್ಲಿ ದರ್ಶನ್ ಕಣ್ಣೀರ್ ಹಾಕಿದ್ದಾರೆ. ನನ್ನನ್ನ ಪದೇ ಪದೇ ಭೇಟಿಯಾಗೋಕ್ ಬರಬೇಡಿ, ಅಯ್ಯೋ ಬಹಳ ಕಷ್ಟಪಟ್ಟಿದ್ಯಾ ಬಿಡು, ಇನ್ನು 6 ತಿಂಗಳು ನಾನು ಹೊರಗೆ ಬರೋದು ಕಷ್ಟ, ಮಾನಸಿಕವಾಗಿ ಸಿದ್ಧವಾಗಿರಿ ಅಂತ ಕುಟುಂಬಕ್ಕೆ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಡೌಟ್ ಯಾಕಪ್ಪ, ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಈ ಮಧ್ಯೆ ಜೈಲಿಗೆ ಭೇಟಿ ಕೊಟ್ಟ ನಟ ವಿನೋದ್ ಪ್ರಭಾಕರ್ ಕೂಡ ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಮಂಕಾಗಿದ್ರು ಅಂತ ತಿಳಿಸಿದ್ದಾರೆ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಅದನ್ನ ನಾನು ಬಿಡಿಸಿ ಹೇಳಕ್ ಹೋಗೋದಿಲ್ಲ. ಕುಟುಂಬ ಭೇಟಿ ಮಾಡೋದು ಸರಿ, ಬಟ್ ಇವ್ರು ಇನ್ನೊಬ್ರು ಯಾರೋ ಭೇಟಿ ಮಾಡಿರೋದು ಪ್ರೋಟೋಕಾಲ್ ಅಲ್ಲಿ ಜಾಗ ಇದೆಯಾ? ಅವ್ರು ಭೇಟಿ ಮಾಡಿದಾರಾ? ಹಂಗೆಲ್ಲ ರೆಬಲ್ ಸ್ಟಾರ್ ತರ ಮಾತಾಡ್ಬೇಡ ಕಣೋ ಮಂಜ. ಪಾಪ ಅವಳು ಯಾವ ಮಸಾಲೆ ದೋಸೆಗೆ ಮಾಡಿದ್ಲು. ಭೇಟಿ ಮಾಡಿದ್ದೀನಿ ನಾನು. ಅವ್ರು ಹೇಳ್ಬೋದು, ನನಗೆ ಡೌಟ್ ಇದೆಯಲ್ಲ. ಲೆಟ್ ಜೈಲ್ ಅಥಾರಿಟೀಸ್ ಕನ್ಫರ್ಮ್ ಇಟ್. ಆ ಭೇಟಿ ಆಗಿದೆಯಾ ಅಂತ ನೋಡೋಣ. ನಿಂಗೆ ಯಾಕೆ ಸುಮ್ಕೇನಿರಲ್ಲ, ದೊಡ್ಡವ್ರ ಸಮಾಚಾರ, ನಾನ್ ಮಾತಾಡ್ಕೊಂಡು ಬರ್ತೀನಿ. ದೇ ಹ್ಯಾವ್ ನೋ ಪವರ್ಸ್ ಟು ಅಲೋ ದೀಸ್ ಮೀಟಿಂಗ್ಸ್ ಅನ್ನ. ದಿನಕ್ಕೊಬ್ಬೊಬ್ರು ಕೇಳ್ತಾ ಇದಕ್ಕೂ ಒಂದು ನಿಯಮ ಇದೆ. ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನ್ ಅಂತ ಹೇಳಿ, ನಾನು ನೀವ್ ಹೇಳ್ತಾ ಇದ್ರೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ನಾನು ಮಾಹಿತಿನೇ ಇಲ್ಲ ನಂತವ. ಕಂಡಲ್ಲೆಲ್ಲ ಇದ್ದವರೆಲ್ಲ ಹೋಗಿ ಭೇಟಿ ಮಾಡ್ತಾರೆ. ಅವ್ರು ಮಾಡಿದಾರೋ ಮಾಡಿಲ್ವೋ ನಾಳೆ ಕೊಟ್ಟು ತೀರ್ಮಾನ ಮಾಡ್ತಾರೆ, ಪ್ರಶ್ನೆ ಬೇರೆ. ಅವ್ರ ಪರವಾಗಿ ನೀವು ಹೋಗಬೇಕೋ ಬೇಡವೋ ಅದು ನಿಮಗೆ ಬಿಟ್ಟಿದ್ದಿತ್ತು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ನನ್ನ ಗೆಳೆಯ ನಾನು ಹೋಗ್ತೀನಿ ಅಂದ್ರೆ ಹೋಗ್ಕೋಬಹುದು, ಪರ್ಮಿಷನ್ ಇರುತ್ತೆ. ಬಟ್ ಪರ್ಮಿಷನ್ ಕೊಟ್ಟಿದ್ದೀರಾ ಈಸ್ ಮೈ ಕ್ವಶನ್. ನೋಡಿ, ಇಷ್ಟು ದೊಡ್ಡ ಮಾತಾಡಿದ್ದಾರೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಜೈಲ್ ಅಥಾರಿಟೀಸ್ ಹೇಳಬೇಕು, ಯಾಕಂದ್ರೆ ಆಚೆ ಬಂದು ಹೇಳ್ತಿದ್ದಾರೆ ನಾವು ಭೇಟಿ ಮಾಡಿದ್ದೀವಿ ಅಂತ. ದಟ್ಸ್ ಮೇ ಬಿ ಇಟ್ ವಿಲ್ ಬಿ ಟಫ್. ನಾಳೆ ಏನಾದ್ರು ಕೋರ್ಟ್ ಕೇಳಿದ್ರೆ ಉತ್ತರ ಕೊಡಬೇಕಾಗತ್ತೆ. ಹೋಗಿ ಹೇಳಿ ನಿಮ್ಮ ಓನರ್ಗೆ. ಹಲೋ ಏ ಸುಸ್ಮಿ, ಕೇಳಿಸ್ಕೊಂತಾ ಇದೀನಪ್ಪ. ಅದು ಕಂಡುಕೊಂಡವ್ರು ಪರ್ಮಿಷನ್ ಕೊಡಕ್ಕೆ ಬರಲ್ಲ, ನಿಯಮಗಳಿದೆ. 1 ವಾರದಲ್ಲಿ ಇಂತಹ ಪರಿಸ್ಥಿತಿಗಳಲ್ಲಿ, ಈ ಪ್ರಕರಣಗಳಲ್ಲಿ ಯಾರ್ಯಾರನ್ನ ಭೇಟಿ ಮಾಡಿಸ್ಬೋದು, ಎಷ್ಟು ಜನಕ್ಕೆ ಮಾಡಿಸ್ಬೋದು, ಎಷ್ಟು ಸರಿ ಬಿಟ್ಕೊಡ್ಬೋದು ಇದೆ. ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ ಲಾಲಿಪಾಪ್ ಅದೇನು ಇಷ್ಟ ಬಂದಂಗೆ ಅವ್ರಿಗೆ ಇಷ್ಟ ಬಂದಂಗೆ ಎಲ್ಲರೂ ಬಿಡಕ್ಕಾಗಲ್ಲ. ಅಲ್ಲಿ ಸ್ಟೇಜ್ ಹಾಕ್ಬಿಟ್ಟು ಆಚೆ ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ಜನ ಬಂದು ವೇವ್ ಮಾಡ್ಬಿಟ್ಟು ಹೋಗ್ತಾರೆ ಅನ್ನಕ್ಕಾಗಲ್ಲ. ಅಲ್ಲಿ ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು ಆಯ್ತು ಬಿಡು. ಅದಕ್ಕೆ ನಾನು ಕೇಳಿದ್ದಿದ್ದು ಅದನ್ನ. ಇನ್ನು ಅವ್ರು ಏನು ಹೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಗೆ ಅದು ತಿಳಿದು ಬಂದಿದೆ ಅನ್ನೋ ಮಾಹಿತಿ ಮೂಲಕದಲ್ಲಿ ಹೇಳಿರ್ಬೋದು. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಣ. ನಮ್ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಬೇಕು ಅಂದ್ರೆ ಆ ಸೀಗಡಿ ಸತಿನ ಕೇಳ್ಬಿಟ್ಟು ಹೇಳ್ತೀನಿ. ನಾನು ಹೊರಗೆ ಬರ್ತೀನಿ, ನಂಗೆ ಗೊತ್ತಿಲ್ಲ. ನೋ ಐಡಿಯಾ ವೆದರ್ ಅವ್ರು ಅದನ್ನ ಅವ್ರ ಫ್ಯಾಮಿಲಿಗೆ ಹೇಳಿದಾರೋ ಬಿಟ್ಟಿದಾರೋ. ಅದು ಅವ್ರ ಪರ್ಸನಲ್ ಇಶ್ಯೂ. ಅದು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.